ವೀಕ್ಷಕರ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯ ತಿಳಿಸಬಹುದು. ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಹಳ್ಳ ಹಿಡಿದಂತೆ ಕಾಣಿಸ್ತಾ ಇದೆ. ನನ್ನ ಆಸ್ತಿ ನನ್ನ ಹಕ್ಕು ಎಂದವರು ಸೈಲೆಂಟ್ ಆಗಿದ್ದಾರೆ. ಬಿ ಖಾತಾನ ಎ ಖಾತಾಗೆ ಪರಿವರ್ತಿಸೋದಕ್ಕೆ ಡಿಸ್ಕೌಂಟ್ ಇದ್ರೂ ಕೂಡ ಜನರು ಹಿಂದೇಟು ಹಾಕ್ತಾ ಇರೋದು ಯಾಕೆ? ಸರ್ಕಾರ ಈ ಸಂದರ್ಭದಲ್ಲಿ ಮಾಡಬೇಕಾಗಿರೋದೇನು? ಜನರ ಕರ್ತವ್ಯ ಏನು? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಮುಕ್ತವಾಗಿ ಹಂಚಿಕೊಳ್ಳಿ. ಕರೆ ಮಾಡಿ ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಕಾಲ್ ಮಾಡಿ ಮೆಸೇಜ್ ಕೂಡ ಮಾಡ್ಬೋದಾಗಿದೆ. ನಮ್ಮ ಈ ವಾಟ್ಸಪ್ ನಂಬರ್ ಅದು ಕೂಡ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ. ವಾಟ್ಸಪ್ ನಂಬರನ್ನು ನೋಟ್ ಮಾಡಿಕೊಂಡು 2 ಲೈನ್ಗಳಲ್ಲಿ ನಿಮ್ಮ ಮೆಸೇಜ್ ಕಳಿಸ್ಬೋದಾಗಿದೆ. ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದಾಗಿದೆ. ಕೆಲವು ಅಧಿಕಾರಿಗಳು ಈ ರೀತಿ ಖಾತಾ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಲಂಚಾನೂ ಕೇಳ್ತಾ ಇದ್ದಾರೆ. ವರದಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ? ನಿಮಗೇನು ಅನುಭವ ಆಗಿದೆ? ಈ ವಿಚಾರದ ಬಗ್ಗೆ ನಮ್ಮ ಜೊತೆ ಮುಕ್ತವಾಗಿ ಮಾತಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಹಳ್ಳ ಹಿಡಿತ ಸರ್ಕಾರದ ಭೂ ಗ್ಯಾರಂಟಿ ಯೋಜನೆ. ಸರ್ಕಾರ ಮಾಡಬೇಕಾಗಿರೋದು ಏನು? ಜನರು ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ? ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳಿ, ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಬಸವರಾಜ್ ಚಿತ್ರದುರ್ಗದಿಂದ. ಬಸವರಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ತಮಗೇನ್ ಅನ್ಸುತ್ತೆ? ಸರ್ಕಾರ ಈಗ ಏನ್ ಮಾಡ್ಬೇಕಾಗಿತ್ತು? ಬಿ ಖಾತಾನ ಎ ಖಾತಾ ಮಾಡಬೇಕು, ಪರಿವರ್ತನೆ ಮಾಡಬೇಕು ಅಂದ್ರೆ ಹಿಂದೇಟ್ ಹಾಕುವಂತ ಕೆಲಸ ಆಗ್ತಾ ಇದೆ. ಏನ್ ಕಾರಣ ಇರ್ಬೋದು? ಭೂ ದಾಖಲೆ ಪ್ರಕಾರ 6ನೇ ಗ್ಯಾರಂಟಿ ಘೋಷಣೆ ಮಾಡಿದಾರಲ್ಲ, ಈ ಘೋಷಣೆ ಮಾಡಿದ ಗ್ಯಾರಂಟಿಗಳೆಲ್ಲ ಫೇಲ್ ಆಗ್ತದವು, ಅಸಮರ್ಥವಾಗಿ ಆಗಿವೆ. ಈ ಗ್ಯಾರಂಟಿ ಮೇಲೆ ನಂಬಿಕೆ ಇಲ್ಲ ಜನಕ್ಕೆ, ಅದಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ಗ್ಯಾರಂಟಿ ಸಕ್ಸಸ್ ಆಗಿಲ್ಲ ಈ ಸರ್ಕಾರದಲ್ಲಿ. ಈ ಗ್ಯಾರಂಟಿ ನಂಬಿಕೆ ಇಲ್ಲ ಜನ. ಇದನ್ನ ಸರ್ಕಾರ ಗಮನಿಸ್ಬೇಕು. ನಾವು ತಪ್ಪು ಮಾಡ್ತಾ ಇದೀವಿ ಅಂತ ಅವರು ಸರ್ಕಾರ ಇದನ್ನ ತಗೋಬೇಕು, ಗಮನಕ್ಕೆ ತಗೋಬೇಕು. ಇದನ್ನ ಯಾಕೆ ಹಿಂಗಾಗಿದೆ ಅಂತ. ಗ್ಯಾರಂಟಿ ಮೇಲೆ ನಂಬಿಕೆ ಇಲ್ಲ ಜನಕ್ಕೆ. ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ದಾದಾಪೀರ್ ಅಂತ ಬಳ್ಳಾರಿಯಿಂದ ನೆಕ್ಸ್ಟ್ ಕಾಲರ್. ದಾದಾಪೀರ್ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ? ಖಾತಾ ಪರಿವರ್ತನೆ ಹಿಂದೇಟ್ ಹಾಕ್ತಾ ಇರೋದು ಇಲ್ಲಿ ಸರ್ಕಾರ ತಪ್ಪ? ಏನ್ ಅನ್ಸುತ್ತೆ ನಿಮ್ಗೆ? ಸರ್, ನಮ್ ಬಳ್ಳಾರಿಯಲ್ಲಿ ಏನಾಗಿದೆ ಸರ್, ಎ ಖಾತಾಕಿನ ಬಿ ಖಾತಾನೆ ನಾವು ಮಾಡ್ಸಕ್ ಹೋಗಿದ್ರೆ ಈಗ ನಾನು ಇದು ಡ್ರೈನೇಜ್ ಬಿಲ್ಲು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲ ಕಟ್ಟಿದೀನಿ ಸರ್. ಅದ್ರದ್ದು ಹೋಗಿ ನಾವು ಇಸಿ ತೆಗಿಸಕ್ ಹೋದ್ರೆ ಸರ್ವರ್ ಡೌನ್ ಇದೆ, ಸಾಯಂಕಾಲ ಬರ್ರಿ, ಬೆಳಿಗ್ಗೆ ಬರ್ರಿ, ಇಲ್ಲಿದ್ರೆ ನೋಡ ಮುಂದೆ ಏನ್ ಮಾಡಕ್ ಬರಲ್ಲ, ಬೆಂಗಳೂರಿನಲ್ಲಿ ಇದೆ ಪ್ರಾಬ್ಲಮ್ ಅದು. ಆ ತರ ಹೇಳ್ತಾರೆ ಸರ್. ನಮ್ ತಲೆ ಟ್ಯಾಕ್ಸ್ ಎಲ್ಲ ಕಟ್ಕೊಂಡಿದ್ದಾರೆ ಸರ್. ಪ್ರತಿಯೊಂದು ಟ್ಯಾಕ್ಸ್ ₹1 ಬೀಳಾರ್ದಂಗೆ ಎಲ್ಲ ಕಟ್ಕೊಂಡಿದಾರ. ಆದ್ರೆ ನಮ್ಗೆ ಬಿ ಫಾರಂ ಬರ್ಲಿಲ್ಲ ಸರ್ ನಮ್ಗೆ. ಅದ್ರಲ್ಲಿ ಹೋದ್ರೆ ಅಲ್ಲಿ ಮಾಮೂಲಿ ಕೇಳ್ತಾರೆ ಸರ್. ಅದಕ್ಕಿಂತ ಮುಂಚೆನೆ ನಮ್ ಬಳ್ಳಾರಿಯಲ್ಲಿ ಮೊನ್ನೆ ಸ್ವಲ್ಪ ಹಗರಣಗಳಾಗಿ ಅವೆಲ್ಲ ಬಿ ಖಾತಾ ಏನೋ 50,000 60,000 ಖರೀದಿ ಮಾಡಿಬಿಟ್ಟು ಬಹಳ ಪ್ರಾಬ್ಲಮ್ ಮಾಡಿಬಿಟ್ರಿ ಸರ್. ಹಂಗಾಗಿ ನಮ್ಮಂತ ಮಿಡಿಲ್ ಕ್ಲಾಸ್ ಅವರಿಗೆ ಬಿ ಫಾರಂ ನೋಡಕ್ಕೆ ಇಲ್ಲ ಸರ್ ಅದೃಷ್ಟ ನಮ್ಗೆ. ಆ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಸ್ವಲ್ಪ ತಮ್ಮ ಕಲೆಯಿಂದ ಹೇಳೋದು ಸರ್ ಇಷ್ಟೇ, ನಾವ್ ಇಷ್ಟೆಲ್ಲ ರೊಕ್ಕ ಕಟ್ಬಿಟ್ಟಿವಿ ಸರ್ ನಾವು, ಆದ್ರೆ ನಮ್ಗೆ ಬಿ ಫಾರಂ ಸಿಗ್ತಾ ಇಲ್ಲ ಸರ್. ಖಂಡಿತ ಸರ್, ನಮ್ಮ ಪ್ರಯತ್ನ ಕೂಡ ಅದೇ ಆಗಿದೆ. ಅಭಿಯಾನದ ಮೂಲಕ ಸರ್ಕಾರ ಇವೆಲ್ಲವನ್ನು ಕೂಡ ಗಮನಿಸಬೇಕು. ನೋಡಿ, ನೀವೆಲ್ಲ ಮುಕ್ತವಾಗಿ ಅಭಿಪ್ರಾಯ ಹೇಳ್ತಾ ಇದ್ದೀರಿ ಏನೇನು ಸಮಸ್ಯೆ ಅಂತ. ಈ ಸಮಸ್ಯೆಗಳನ್ನ ಸರ್ಕಾರ ಖಂಡಿತವಾಗಿಯೂ ಗಮನಿಸುತ್ತೆ ಅನ್ನುವಂತಹ ಒಂದು ಆಶಾಭಾವ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದನ್ನು ಭಾವಿಸ್ತಾ, ಈಗ ನೆಕ್ಸ್ಟ್ ಕಾಲರ್ ಮತ್ತೊಬ್ರು ಲಲಿತಾ ಅಂತ ಮೈಸೂರಿನಿಂದ. ನಮಸ್ಕಾರ ಲಲಿತಾ ಮೇಡಮ್. ನಮಸ್ಕಾರ. ನಿಮಗೇನ್ ಅನ್ಸುತ್ತೆ? ಏನ್ ಮಾಡ್ಬೇಕು ಸರ್ಕಾರ? ಇವರು ಅದೇ ಚೆನ್ನಾಗಿ ಓಡಾಡಿಸ್ತಾರೆ, ಬೇಗ ಮಾಡ್ಕೊಡೋದಿಲ್ಲ, ದುಡ್ಡು ತಗೋತಾರೆ ಚೆನ್ನಾಗಿ. ಪಾಪ ಅವ್ರಿಗೆ ಕೆಲಸ ಕಾರ್ಯಗಳು ಇರುತ್ತೆ, ಅವ್ರಿಗೆ ಹೋಗೋಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅವ್ರು ಬೇಗ ಮಾಡಲ್ಲ ಸರ್. ಈಗ ಇದೆಲ್ಲ ಬಿ ಇಂದ ಎ ಖಾತೆ ಎಲ್ಲ ನಡೆಯಲ್ಲ ಬೇಗ. ಅದರಿಂದ ಪಾಪ ಜನಗಳು ರೋಸ್ ಹೋಗ್ತಾರೆ. ದುಡ್ಡು ಚೆನ್ನಾಗಿ ಇಸ್ಕೊತಾರಲ್ಲ, ಅವ್ರಿಗೆ ಸಾಕಾಗೋಗಿದೆ, ಯಾವ್ದು ಬೇಡ ಅನ್ಸ್ಬಿಟ್ಟಿದೆ ಜನಗಳಿಗೆ. ಫೈನ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಸಿಂಧನೂರಿಂದ ಬಾಬು ಸಿಂಗ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಬು ಸಿಂಗ್ ಅವರೇ. ಸರ್ ನಮಸ್ತೆ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ ಸರ್ ಈ ಖಾತಾ ಪರಿವರ್ತನೆ ವಿಚಾರ? ಈ ಖಾತಾ ಪರಿವರ್ತನೆ ವಿಚಾರ ನಮ್ಮ ಹಳ್ಳಿ ಭಾಗದಾಗ ಪಂಚಾಯತಿಯಲ್ಲಿ ಕೇಳಿದ್ರೆ ಅದು ಇನ್ನೂ ನಮ್ ಕಡೆನೆ ಬಂದಿಲ್ಲ ಅಂತ ಪಿ.ಡಿ. ಅವರು ಇದು ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಮುಖ್ಯಮಂತ್ರಿಗಳು ಅದು ಆದೇಶ ಇದು ಮಾಡಿದ್ದಾರೆ. ಬಟ್ ಈ ಗ್ರಾಮೀಣ ಭಾಗದಲ್ಲಿ ಬಿ ಖಾತೆಯಿಂದ ಎ ಖಾತಕ್ಕೆ ಅದು ನಮ್ ಕಡೆಯಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಹೇಳ್ತಾ ಇದ್ದಾರೆ. ಅಲ್ಲ, ಹಳ್ಳಿ ಕಡೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಅಂತ ಮಾಡಿಸ್ತಾರಲ್ಲ, ಆ ಈ ಸ್ವತ್ತು ಸರ್ ಅದನ್ನ ಮಾಡಿಸಿದೀರಾ? ಈ ಸ್ವತ್ತಿಗೆ ಹೋಯ್ತು ಅಂತಂದ್ರೆ ಅದೇ ಏನಂತಾರೆ
ಆಯ್ತಪ್ಪ ಇಷ್ಟ ಆಗುತ್ತೆ ನೋಡು, ಓ ಅದು ಹಾ ಹಾ ಇಷ್ಟ ಆಗುತ್ತೆ ನೋಡಂತ ಅದು ಸೂಚನೆ. ಹಾ ನಮ್ ಕಡೆ ಹಳ್ಳಿ ಭಾಗದಾಗ ದುಡ್ಡು ಇದು ಮಾಡ್ಕೊಂಡು ಅಂದ್ರೆ ಇಂಡೈರೆಕ್ಟ್ ಆಗಿ ಲಂಚ. ಗೊತ್ತಾಯ್ತು. ಫೈನ್, ಥ್ಯಾಂಕ್ ಯು ಬಾಬು ಸಿಂಗ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬಸವರಾಜ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ತೆ ಸರ್. ಎಸ್ ಸರ್, ತಮಗೇನು ಅನ್ಸುತ್ತೆ ಸರ್ ಈ ಖಾತಾ ವಿಚಾರವಾಗಿ? ಆ ಖಾತಾ ಪರಿವರ್ತನೆ ಮಾಡೋದಕ್ಕೆ ಜನರು ಹಿಂದೇಟ್ ಹಾಕ್ತಿದ್ದಾರೆ ಅನ್ಸುತ್ತಾ, ಅಥವಾ ಸರ್ಕಾರ ಏನಾದರೂ ಇಲ್ಲಿ ಎಡವಟ್ಟು ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತಾ? ಸರ್ಕಾರ ಎಡವಟ್ಟೆ ಸರ್. ಇವರು ಏನಂದ್ರೆ ಇವ್ರ ಇದಕ್ಕೋಸ್ಕರ ದುಡ್ಡು ತಗೊಂಡ್ಲಿಕ್ಕೋಸ್ಕರ ಇದ್ರಲ್ಲಿ ಗೋಲ್ಮಾಲ್ ಮಾಡಕ್ಕೋಸ್ಕರ ಮಾಡ್ಕೊಂಡಿರೋ ಅಂತ ಒಂದು ಖಾತಾ ವ್ಯವಸ್ಥೆ ಅಂತ ಅನ್ಸುತ್ತೆ ಸರ್ ಇದು. ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಲಕ್ಷ್ಮಣ್ ಅಂತ ಕರೆ ಮಾಡಿದ್ದಾರೆ ಚಿಕ್ಕಮಗಳೂರಿಂದ ಲಕ್ಷ್ಮಣ್. ನಮಸ್ಕಾರ ಲಕ್ಷ್ಮಣ್ ಅವರೇ. ಸರ್ ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ಈ ಬಿ ಖಾತೆಯಿಂದ ಎ ಖಾತೆಗ ಬೆಂಗಳೂರು ನಗರ ಮಾತ್ರ ಬಿಟ್ಟಿದ್ರೆ ಅಂತ ಹೇಳ್ತಾರೆ ಸರ್. ಏನಂದ್ರಿ? ಬೆಂಗಳೂರಿಗೆ ಮಾತ್ರ ಇದೆ, ಹಾ ಹಾ ಆ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಿಗೆ ನಗರಸಭೆಗೆಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆದ್ರಿಂದ ನಾವೆಲ್ಲ ಬಿ ಖಾತೆಯಿಂದ ಎ ಖಾತೆ ಮಾಡ್ಲಿಕ್ಕೆ ಅವಕಾಶಗಳಾಗ್ತಾ ಇಲ್ಲ. ಆಫೀಸಲ್ಲಿ ಹೋಗಿ ಕೇಳಿದ್ರೆ ನಮಗಿನ್ನೂ ಬಂದಿಲ್ಲ ಆದೇಶ, ಪುರಸಭೆ ನಗರಸಭೆಗೆ ಬಂದಿಲ್ಲ, ಇದು ಬೆಂಗಳೂರಿಗೆ ಮಾತ್ರ ಇರೋದು ಅಂತ ಹೇಳ್ತಾರೆ ಸರ್. ಈ ನೀವು ಸಿಟಿ ಮುನ್ಸಿಪಲ್ ವ್ಯಾಪ್ತಿಗೆ ಬರ್ತೀರಾ? ನಗರಸಭೆ ಸರ್, ಹಾ ಚಿಕ್ಕಮಗಳೂರು ನಗರಸಭೆ. ಹೌದೌದು. ಏನಂತಾರೆ ಅಲ್ಲಿ ಕೇಳಿದ್ರೆ? ಇನ್ನು ನಮಗೆ ಆದೇಶ ಏನು ಬಂದಿಲ್ಲ, ಆದೇಶ ಬಂದಾಗ ನಾವು ತಿಳಿಸ್ತೀವಿ ಅಂತ ಹೇಳ್ತೇವೆ. ನೀವು ಪ್ರಯತ್ನ ಪಟ್ಟಿದ್ದೀರಿ ಖಾತೆ ಪರಿವರ್ತನೆ ಮಾಡಬೇಕು ಅಂತ? ಹೌದೌದು ಸರ್. ಇನ್ನೂ ನಮ್ಗೆ ಆದೇಶ ಬಂದಿಲ್ಲ ಅನ್ನೋದು ಅಧಿಕಾರಿಗಳ ಉತ್ತರವಾ? ಹೌದೌದು. ಓಕೆ, ಫೈನ್, ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಸರ್, ತಮ್ಮ ಹೆಸರು? ನಾಗರಾಜ್ ಸರ್. ಎಸ್ ಸರ್, ಮಾತಾಡಿ ನಾಗರಾಜ್ ಅವರೇ, ತಮ್ಮ ಅಭಿಪ್ರಾಯ ಸರ್. ತಿಳಿಸಿ. ಈಗ ಬಿ ಖಾತೆಯಿಂದ ಎ ಖಾತೆಯಿಂದ ಮಾಡ್ಕೊಡ್ತಾರೆ, ಓಕೆ ಸರ್, ಸರ್ಕಾರದಿಂದ ಆದೇಶ ಆಗಿದೆ. ಅಧಿಕಾರಿಗಳು ಸರ್ವರ್ ಬಿಸಿ ಅಂತ ಅಧಿಕಾರಿ ಮೇಲೆ ಹೇಳ್ತಾರೆ ಸರ್. ಪ್ರತಿಯೊಂದು ಜನಸಾಮಾನ್ಯರು ಓಡಾಡಕ್ ಬಹಳ ಸಮಸ್ಯೆ ಸರ್. ಈ ಒಂದು ಮತ್ತೆ ಆನ್ಲೈನ್ ಆಗಿ ಅರ್ಜಿ ಹಾಕ್ಬೇಕಂತೆ, ಅರ್ಜಿ ಹಾಕೊಂಡು ಬಂದು ಮತ್ತೆ ಪಂಚಾಯತಿ ಆಫೀಸಲ್ಲಿ ಪಂಚಾಯತಿ ಲೇಔಟ್ ಬರುತ್ತೆ, ಪಂಚಾಯತಿ ಲೇಔಟ್ ಬಂದು ಅಲ್ಲಿ ಅವರಿಂದ ಅರ್ಜಿ ತಗೊಂಡು ಸರ್ವರ್ ಬಿಸಿ 15 ತಿಂಗಳು 2 ತಿಂಗಳು 3 ತಿಂಗಳು ಸರ್ಕಾರನೇ ಆದೇಶ ಮಾಡಿದ್ರು ಅಧಿಕಾರಿಗಳು ಮಾಡ್ತಿಲ್ಲ ಸರ್. ಅದೇ ದೇವ್ರು ಹೊರ ಕೊಟ್ಟೆ ಪೂಜಾರಿ ಹೊರ ಕೊಡಲ್ಲ, ಸರ್ಕಾರ ಕೊಟ್ಟಿದೆ, ಪೂಜಾರಿ ಹೊರ ಕೊಡ್ತಾನೆ ಅಧಿಕಾರಿಗಳು. ಫೈನ್ ಸರ್, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕೃಷ್ಣೇಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೌಡ್ರೆ. ಸರ್ ನಮಸ್ಕಾರ. ತಮ್ಮ ಅಭಿಪ್ರಾಯ ಏನು ಸರ್? ಬಿ ಖಾತಾಯಿಂದ ಎ ಖಾತಾಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ, ಅದಕ್ಕೆ ನಮ್ಗೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ. ಮತ್ತೆ ನಗರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು, ಯಾವ ರೀತಿ ನಡ್ಕೋಬೇಕು ಅಂತ. ಇದು ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಯಾವ ರೀತಿ ಬಂದಂತ ಜನಗಳ ಜೊತೆಲಿ ಬಿಲೋ ಮಾಡ್ಬೇಕು ಅನ್ನೋದು ಅವ್ರಿಗೆ ಟ್ರೈನಿಂಗ್ ಕೊಡ್ಲಿ ಪಾಪ DC ಅವರು. ಆಗ ನಾವು ಕಟ್ಟಂತ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರ ಜೀವನ ಮಾಡೋದು. ಅವ್ರು ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಮತ್ತೆ ಅವ್ರಿಗೆ ಬಿ ಇಂದ ಎ ಖಾತಾ ಮಾಡ್ಲಿಕ್ಕೆ ಅವ್ರಿಗೆ ಟಾರ್ಗೆಟ್ ಕೊಡ್ಬೇಕು, ನೀವು ಹೋಗಿ ಅವ್ರನ್ನ ಹಿಡ್ದಿ ಮಾಡ್ಸಿ ಅಂತ. ಈಗ ನಾವು ದುಡ್ಡು ಕಟ್ತೀವಿ ಅಂದ್ರೆ ದುಡ್ಡು ತಗೊಳ್ಳೋರಿಲ್ಲ, 108 ವಿಘ್ನ ಹೇಳ್ತಾರೆ ಅಲ್ವಾ. ನಮ್ಮ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ, ಉಸ್ತುವಾರಿ ಸಚಿವರ ಗಮನಕ್ಕೂ ತನ್ನಿ. ಇವತ್ತು ಆ ಖಾತಾ ಅಪ್ಲೈ ಮಾಡಿದ್ರೆ ಕಾನೂನು ಬದ್ಧವಾಗಿದ್ರು ಮಾಡ್ಲಿ, ಕಾನೂನು ಬದ್ಧ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಲಿ. 108 ಹುಡುಕಿದ್ರೆ ದುಡ್ಡು ಕಟ್ಟೋರು ಯಾರು ಕಟ್ತಾರೆ ಸರ್ಕಾರಕ್ಕೆ? ಫೈನ್ ಸರ್, ಫೈನ್, ಥ್ಯಾಂಕ್ ಯು ಕೃಷ್ಣೇಗೌಡ್ರೆ ಕರೆ ಮಾಡಿ ಅಭಿಪ್ರಾಯ ತಿಳಿಸೋದಕ್ಕೆ. ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನ ಹೇಳಿದ್ರು, ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟು ಬಿಡಬೇಕು ಅಂದಾಗ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತ. ನೋಡಿ ನಮ್ಮ ವೀಕ್ಷಕರು ಎಷ್ಟು ಪ್ರಬುದ್ಧರಾಗಿ ಮಾತಾಡ್ತಾರೆ. ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸ ಈ ಅಭಿಯಾನದ ಮೂಲಕ ಜನರ ಅಭಿಪ್ರಾಯದಿಂದ ಆಗ್ತಾ ಇದೆ. ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಡಲಿ, ಅವರೇ ಓಡ್ಕೊಂಡು ಬರ್ತಾರೆ ಮಾಡ್ತಾರೆ ಅಂತ ಹೇಳಿ ನೋಡಿ ಎಂಥ ಪಾಯಿಂಟ್ ಅನ್ನ ಹೇಳಿದ್ರು. ನೆಕ್ಸ್ಟ್ ಕಾಲರ್ ಇದ್ದಾರೆ, ಮಲ್ಲಿಕಾರ್ಜುನ್ ಅಂತ ಕಲಬುರಗಿಯಿಂದ. ಮಲ್ಲಿಕಾರ್ಜುನ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಸರ್ ಏನು ಸರ್, ನಂದೊಂದು ಸೈಟ್ ಇದೆ ಸರ್. ಅದು ಬಿ ಖಾತಾ ಇದೆ ಸರ್. ಮೊನ್ನೆ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಂಡಾಗ ಒಳ್ಳೆ ಒಂದು ಶುದ್ಧಿ ಕೊಟ್ಟಿದ್ರು, ಬಿ ಇಂದ ಎ ಕನ್ವರ್ಟ್ ಮಾಡ್ತೀವಂತೆ. ಇದರಿಂದ ತುಂಬಾ ಜನರಿಗೆ ಬಹಳ ತೊಂದರೆ ಆಗ್ತಿದೆ ಸರ್. ಏನಂದ್ರೆ ಮನೆ ಕಟ್ಸ್ಬೇಕಾದ್ರೆ, ಏನಾದ್ರು ಲೋನ್ ತಗೋಬೇಕಾದ್ರೆ, ಏನಾದ್ರು ಮಾಡ್ಬೇಕಾದ್ರೆ ಕನ್ನಡ ಎಲ್ಲಿದೆ ಸರ್, ಕೈಯಲ್ಲಿ ಬರ್ತಾ ಇಲ್ಲ ಅದು.
ಹಿಂಗಾಗ್ಬಿಟ್ಟು ಇದು ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದಕ್ಕೊಂದು ಏನಾದರೂ ಸೂಕ್ತ ಒಂದು ಪರಿಹಾರ ಮಾಡಿಬಿಟ್ರೆ ಅದು ಏನಾಗಿದೆ ಬರೀ ಒಂದು ಕಾಗದಲ್ಲಾಗಿದೆ, ಇಂಪ್ಲಿಮೆಂಟ್ ಏನಿಲ್ಲ ಸರ್ ಅದು. ಹೀಗಾಗ್ಬಿಟ್ಟು ಜನರಿಗೆ ತುಂಬಾ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ವಿಶೇಷವಾದಂತ ಕಾಳಜಿ ಗಮನ ಹರಿಸ್ಬಿಟ್ರೆ ಸುಮಾರು ಜನರಿಗೆ ಸುಮಾರು ತೊಂದರೆ ಅನುಭವಿಸಿದ್ರೆ ಅವ್ರೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಎಸ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಶಿವಮೊಗ್ಗದಿಂದ ರುದ್ರೇಶ್ ಅಂತ ಕರೆ ಮಾಡಿದ್ದಾರೆ. ರುದ್ರೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ತಮಗೇನನ್ಸುತ್ತೆ? ಭೂ ಗ್ಯಾರಂಟಿ ಯೋಜನೆ ಸರ್ಕಾರದ 6ನೇ ಗ್ಯಾರಂಟಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಖಾತಾ ಪರಿವರ್ತನೆ ಮಾಡಿಸ್ಕೊಳ್ಳಿ ಅಂದರು. ಆದರೆ ಅದು ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದು ಪ್ರಶ್ನೆ. ನಿಮಗೇನನ್ಸುತ್ತೆ? ಸರ್, ಈಗ ಅವ್ರು ಗ್ಯಾರಂಟಿ ಯೋಜನೆ ಏನೋ ರೆಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಏನಪ್ಪಾ ಅಂದ್ರೆ ಒಂದು ಕಾನ್ಸೆಪ್ಟ್ ಇಲ್ದಿರ ಅಂತ ಗ್ಯಾರಂಟಿ ಆಗಿದೆ ಅದು. ಏನಾಗತ್ತೆ ಅಂದ್ರೆ ಒಂದು ಬಿ ಖಾತೆ ಮಾಡಿದ್ಮೇಲೆ ಎ ಖಾತೆ ಮಾಡ್ಲಿಕ್ಕೆ ಮತ್ತೆ ಯಾಕೆ ಅವರು ತಡ ಮಾಡಬೇಕು? ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ 3 ರಿಂದ 4 ದಿನದೊಳಗೆ ಯಾರು ಮಾಡಲ್ಲ ಅಂತ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡ್ಬೋದಲ್ಲ ಸರ್? ಎಷ್ಟು ಈಸಿ ಮೆಥಡ್ ಇದೆ, ಅದಕ್ಕೆ ಯಾಕೆ ಜನಗಳನ್ನೆಲ್ಲ ಇಷ್ಟೊಂದು ಅಯ್ಯೋ ಅನ್ಸ್ಬೇಕರು? ವಾರಗಟ್ಲೆ ನಿಂತ್ಕೊಂಡು, ತಿಂಗಳಗಟ್ಲೆ ನಿಂತ್ಕೊಂಡು ಲಕ್ಷ ಕೇಳ್ತಾರೆ ಸರ್ ಕೆಲವು ಕಡೆ ಎಲ್ಲಾನ. ಇದು ಸರ್ಕಾರಕ್ಕೆ ಸರಿ ಅನ್ಸತ್ತಾ? ಈಗೇನಂತಾರೆ, ಸರ್ಕಾರದ ಮೇಲೆನೆ ಕೆಟ್ಟ ಹೆಸರು ಬರತ್ ಬಿಟ್ರೆ ಅಧಿಕಾರಿಗಳ ಬಗ್ಗೆ ಕೆಟ್ಟ ಹೆಸರು ಬರಲ್ಲ. ಇವ್ರು ನಾವ್ ಇಸ್ಕೊಂಡು ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಅಧಿಕಾರಿಗಳೆಲ್ಲ. ನಮಗೆಲ್ಲ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ, ನಾವ್ ಇಲ್ಲಿ ಇಸ್ಕೊಂಡು ಅವ್ರಿಗೆ ಕೊಡ್ತೀವಿ, ಹಾಗಾಗಿ ನಾವು ಕೊಡ್ಲೇಬೇಕು ಅಂತ ಹೇಳ್ತಾರೆ. ಇವ್ರು ಸರಿಯಾದ ಒಂದು ಗೈಡ್ ಲೈನ್ ಮಾಡ್ಬಿಟ್ಟು 1 ವೀಕ್ ಇಲ್ಲ ಅಂದ್ರೆ ಒಂದು 10 days ಒಳಗಡೆ ನೀವು ಅಪ್ರೂವಲ್ ಮಾಡಬೇಕು ಅಂತ ಮಾಡಿದ್ರೆ ಇವ್ರು ಯಾರು ಆಫೀಸ್ ಹತ್ರ ಹೋಗಂತ ನೆಸಿಟಿನೇ ಇರಲ್ಲ ಸರ್. ಫೈನ್, ಥ್ಯಾಂಕ್ ಯು ರುದ್ರೇಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮ್ಮ ಹೆಸರು ಉಮೇಶ್ ಅಂತ. ಎಸ್ ಉಮೇಶ್ ಅವರೇ ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಹಿರಿಯೂರಲ್ಲಿ ನಗರಸಭೆಯಲ್ಲಿ ಒಬ್ಬರು ಅಧಿಕಾರಿನೇ ಕ್ಲೀನ್ ಸಿಗಲ್ಲ ಸರ್. ಎಲ್ಲಿ? ಹಿರಿಯೂರಲ್ಲಿ? ಹಿರಿಯೂರಲ್ಲಿ ಸರ್. ಹೆಚ್ಚು 1 ವರ್ಷ ಇದೆ ನಾನು ನಗರಸಭೆಯಲ್ಲಿ ಅಡ್ಡಾಡ್ತಾ ಇದ್ದೀನಿ. ಕಮಿಷನರ್ಗೆ ಒಂದು 10 ಸತಿ ಕಂಪ್ಲೇಂಟ್ ಮಾಡಿದ್ದೀನಿ. ಎಲ್ಲಿ ಹೋಗ್ತಾರೆ ಅವ್ರು ಅಧಿಕಾರಿಗಳು? ಯಾಕೆ ಸಿಗಲ್ಲ ಕೈಗೆ? ಸರ್, ನಮ್ಗೆ ಜಗತಿ ಕಲೆಕ್ಷನ್ ಇದೆ, ಅದಿದೆ ಇದಿದೆ ಅಂತ ಬರೀ ಅವೇ ಹೇಳ್ತಾರೆ. ಈ 365 ದಿನಾನು ಕಲೆಕ್ಷನ್ ಮಾಡ್ತಾರಂತ ಅವರು? ಸರ್, ವಾರ ಕೆಲಸಕ್ಕೆ ಒಂದು ಕಲೆಕ್ಷನ್ ಆಗ್ತಾರಂತೆ ಅವ್ರಿಗೆ. ಏನ್ ಕಲೆಕ್ಷನ್? ಜಗತಿ ಕಲೆಕ್ಷನ್ ಸರ್. ಈಗ ಸಂತೆ ನಡೀತಲ್ಲ, ಗೊತ್ತಾಯ್ತು. ಆ ಜಗತಿ ಕಲೆಕ್ಷನ್ಗೆ ಅವ್ರನ್ನ ಹಾಕ್ತಾರಂತೆ. ಹೋದಾಗೆಲ್ಲ ಅಲ್ಲೋಗಿದ್ರು ಎಲ್ಲೋಗಿದ್ರು ಅಂತಾನೆ ಹೇಳ್ತಾರೆ. ಸೊ ಅಧಿಕಾರಿಗಳ ಕೈ ಸಿಗ್ತಾ ಇಲ್ಲ, ಇನ್ನ ಖಾತೆ ಪರಿವರ್ತನೆ ಮಾಡೋದು ಹೆಂಗೆ ಅನ್ನುವಂಥದ್ದು ಉಮೇಶ್ ಅವರ ಪ್ರಶ್ನೆ ಆಗಿದೆ. ಫೈನ್, ಥ್ಯಾಂಕ್ ಯು.